ಮತದಾರರ ವೋಟರ್ಗಳನ್ನ ಪರಿಷ್ಕರಣೆ ಮಾಡುವಂಥದ್ದು. ಯಾರು 18 ವರ್ಷ ಆಗಸ್ಟ್ 31ನೇ ತಾರೀಕು ಒಳಗಡೆ ಇರ್ತಾರೆ ಅವರು ಕೂಡ ಹೊಸದಾಗಿ ಸೇರ್ಪಡೆ ಆಗ್ಬೋದು. 2002 ವೋಟರ್ ಲಿಸ್ಟ್ ಇಂದ ಯಾರು ಇರ್ತಾರೆ ಅವ್ರದ್ದು ಮಾತ್ರ ಉಳ್ಕೊಳ್ಳದೆ ಇದ್ದವ್ರದೆಲ್ಲ ರಿಮೂವ್ ಮಾಡ್ತಾರೆ. ಆಮೇಲೆ ಇವತ್ತು ಒಂದು ವೋಟರ್ಸ್ ಸೇರ್ಸೋದಿಕ್ಕೆ ಮನೆ ಮನೆಗೆ ಹೋಗಿ BLOಗಳು ಶಿಕ್ಷಕರನ್ನ ಯಾರನ್ನ ಅಪಾಯಿಂಟ್ ಮಾಡಿದ್ದಾರೆ ಅವರು ಇವತ್ತು ಮನೆ ಮನೆಗೆ ಹೋಗಿ ಫಾರ್ಮ್ಸ್ ಕೊಡ್ತಾರೆ. ನಿಮ್ಮ ಹೆಸರುಗಳನ್ನ ಸೇರ್ಪಡೆ ಮಾಡಿಸ್ಕೊಳ್ಳಿ, ನಿಮ್ಮ ಅಡ್ರೆಸ್ ವಿಳಾಸ ಒಂದು ಭಾವಚಿತ್ರ ಫೋಟೋವನ್ನ ಕೊಟ್ಟು ನೋಂದಣಿ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ. ನಾನು ಎಲ್ರಿಗೂ ವಿನಂತಿ ಮಾಡ್ತೇನೆ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಮತ್ತೆ ಇಡೀ ರಾಜ್ಯದ ಜನತೆಗೆ ಇದರಲ್ಲಿ ಭಾಗವಹಿಸಿ. ಇದರಲ್ಲಿ ಏನೋ ಇರೋರ್ ಓಟ್ನ ತೆಗಿಸ್ಬೇಕು ಅನ್ನೋದು ಕಾಂಗ್ರೆಸ್ನವ್ರು ಅಪಪ್ರಚಾರ ಮಾಡ್ತಾರೆ. ಇಲ್ಲಿ ಯಾರು ಓಟು ತೆಗ್ಸಲ್ಲ. ಆದರೆ ಅವ್ರಿಗೇನೊಂದು ಆತಂಕ ಅಂದ್ರೆ ಈ ದೇಶದಲ್ಲಿ ಎಲ್ಲ ಚುನಾವಣೆಗಳು ನಿರಂತರವಾಗಿ ಸೋಲ್ಕೊಂಡ್ ಬರ್ತಿದ್ದಾರೆ. ಆ ಸೋಲೋ ಅಂತ ಒಂದು ಏನು ಅವ್ರ ಮೇಲೆ ಇದೆ, ಜನ ತಿರಸ್ಕಾರ ಮಾಡಿದರೆ ಆ ತಿರಸ್ಕಾರವನ್ನ ಮುಚ್ಕೊಳ್ಳೋದಕ್ಕೆ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಮತದಾರಗಳನ್ನ, ಮುಸಲ್ಮಾನರ ಮತದಾರಗಳನ್ನ, ಅಲ್ಪಸಂಖ್ಯಾತರ ಮತದಾರಗಳನ್ನ ರಿಮೂವ್ ಮಾಡಿಸಿ ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ ಅಂತೇಳಿ ಅಪಪ್ರಚಾರ ಮಾಡ್ತಿದ್ದಾರೆ. ದೇಶದಲ್ಲಿ ಯಾವೊಬ್ಬ ಮತದಾರರ ಹೆಸರುಗಳನ್ನ ಭಾರತೀಯ ಜನತಾ ಪಕ್ಷ ಆಗಲಿ, ಎಲೆಕ್ಷನ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಬಾಡಿ. ಸ್ವಾತಂತ್ರ್ಯ ಬಂದು 78ನೇ 79ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. 60 ವರ್ಷ ಈ ದೇಶ ಆಳಿದವರು ಕಾಂಗ್ರೆಸ್ನವರು, 50-60 ವರ್ಷ ಪ್ರಧಾನಮಂತ್ರಿಗಳಾಗಿದ್ದವರು, ಮುಖ್ಯಮಂತ್ರಿಗಳಾಗಿದ್ದವರು ಕಾಂಗ್ರೆಸ್ ಪಕ್ಷದವರು. ಅವತ್ತು ಎಲೆಕ್ಷನ್ ಕಮಿಷನ್ ಸರಿಗಿತ್ತು. ಇವತ್ತು ಮೋದಿಯವರು 3 ಬಾರಿ ಪ್ರಧಾನಮಂತ್ರಿ ಆದ್ಮೇಲೆ ನಿರಂತರವಾಗಿ ಗೆಲುವನ್ನ ಪಡಿತಾ ಇರೋದ್ರಿಂದ ಭಾರತೀಯ ಜನತಾ ಪಕ್ಷ 22 ರಾಜ್ಯಗಳಲ್ಲಿ ಆಡಳಿತವನ್ನು ನಡೆಸ್ತಿರೋದ್ರಿಂದ ನಮ್ಮ ಮೇಲೆ ಅಪಪ್ರಚಾರಗಳನ್ನ ಮಾಡುವಂಥದ್ದು. ಇವರು ಚುನಾವಣೆ ಗೆಲ್ಲದೆ ವೋಟರ್ ಲಿಸ್ಟ್ ಕಿತ್ತಾಕ್ಸಿ ಅಂತ. ಇವತ್ತು ಕರ್ನಾಟಕದಲ್ಲಿ ನಾನು ಹೇಳ್ತಾ ಇದ್ದೇನೆ, ಇಡೀ ರಿವ್ಯೂ ಆದ್ರೂ ಕೂಡ 2% ಇಲ್ಲಿ ಬಾಂಗ್ಲಾದೇಶದಲ್ಲಿ ಬಂದಿರುವಂತ ಮುಸಲ್ಮಾನರು ಅಸ್ಸಾಮಲ್ಲಿದ್ರು, ಬಿಹಾರಲ್ಲಿದ್ರು, ವೆಸ್ಟ್ ಬೆಂಗಾಲಲ್ಲಿದ್ರು. ಅವ್ರನ್ನೆಲ್ಲವನ್ನ ತೆರವುಗೊಳಿಸುವಂತ ಒಂದು ಕೆಲಸವನ್ನ ನಮ್ಮ ಸರ್ಕಾರ, ಮೋದಿ ಸರ್ಕಾರ ಮಾಡಿದೆ. ಅಲ್ಲಿ ಸಾಕಷ್ಟು ಜನ ಮುಸಲ್ಮಾನರುಗಳು ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಬಂದು ಅಲ್ಲಿ ನೆಲೆಸಿದ್ರು. ಅವ್ರನ್ನ ಕಿತ್ತಾಕ್ಸಿದ್ದಾರೆ. ಅದನ್ನು ತಡ್ಕೊಳಕ್ಕಾಗ್ದಲೆ ಇಡೀ ದೇಶದಲ್ಲಿ ಮುಸಲ್ಮಾನರನ್ನ ಕಿತ್ತಾಕ್ತಾರೆ ಅಂತೇಳಿ ಅಪಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಯಾವುದೇ ಮುಸಲ್ಮಾನರುಗಳು ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಬಂದಿರೋರು ಮಾತ್ರ ಕಿತ್ತಾಕ್ಸ್ಲೇ ಹೊರತು ಯಾರು ಇಲ್ಲಿರುವಂತ ಮುಸಲ್ಮಾನರಿಗೆ ಯಾವುದೂ ಇದರಿಂದ ತೊಂದರೆ ಆಗೋದಿಲ್ಲ. ಇಲ್ಲಿ ಏನಂದ್ರೆ ಮುಸಲ್ಮಾನರು ಒಂದು ಓಟ್ನ 4 ಕಡೆ ಇಟ್ಕೊಂಡಿರ್ತಾರೆ. ಇವತ್ತು ತುಮಕೂರು ಗ್ರಾಮಾಂತರದಲ್ಲಿರೋ, ತುಮಕೂರು ನಗರದಲ್ಲೂ ಇರ್ತಾರೆ, ಮೈಸೂರಿನಲ್ಲೂ ಇರ್ತಾರೆ, ಬೇರೆ ಬೇರೆ ಕಡೆ ಇರ್ತಾರೆ. ಒಂದು ಮತದಾರ 4 ಕಡೆ ಇರೋದ್ರೆ ಕಿತ್ತಾಕ್ಸಂತ ಕೆಲಸವನ್ನು ನಾವು ಮಾಡ್ತೇವೆ. ಅಷ್ಟು ಬಿಟ್ಟರೆ ಇದರಲ್ಲಿ ಇನ್ನೇನು ಮತದಾರರ ವಿಶೇಷ ಪರಿಷ್ಕರಣೆ ಏನು ಇಲ್ಲಿ ಇರೋದ್ರಿಲ್ಲ. ಅದರಿಂದ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತ ಒಂದು ನಿರ್ಣಯ ಏನಿದೆ ಇವತ್ತು ವೋಟರ್ ರಿವಿಷನ್, ಆ ವೋಟರ್ ರಿವಿಷನ್ ನ ದೇಶದಲ್ಲೇ, ಇಡೀ ದೇಶದಲ್ಲಿ ಅದು ಒಂದು ಸ್ವಚ್ಛವಾದ ಚುನಾವಣೆಯ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದೆ ಎಲೆಕ್ಷನ್ ಕಮಿಷನ್. ಅದನ್ನೆಲ್ಲರೂ ಸ್ವಾಗತ ಮಾಡಬೇಕು. ಎಲ್ಲರೂ ಕೂಡ ತಮ್ಮ ತಮ್ಮ ವೋಟರ್ಸ್ನ ವೋಟರ್ ಲಿಸ್ಟ್ ಅಲ್ಲಿ ಇರೋ ತರ ನೋಡ್ಕೋಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಇದು ಇದು ಕಾಂಗ್ರೆಸ್ನವರೇ ಅಪಪ್ರಚಾರವನ್ನ ಪ್ರಾರಂಭ ಮಾಡ್ತಾರೆ. ಯಾರ್ಯಾರಿಗೆ ಅವ್ರಿಗೆ ಆಗಲ್ಲ. ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ಕ್ರಾಸ್ ವೋಟಿಂಗ್ ಹಾಕಿದೆ ಅಂತ ಹೇಳಿ ನಾನು ಆಪೋನೆಂಟ್ ಸೋತಿರುವಂತ PA ಅವನ ಅಕೌಂಟ್ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದ. ಅದಕ್ಕೆ ನನಗೇನು ವಿಚಲಿತ ಆಗ್ಲಿಲ್ಲ. ನಾನು ಪ್ರಾಮಾಣಿಕವಾಗಿರೋರು ಯಾವ ದೇವಸ್ಥಾನನೂ ಬೇಕಿಲ್ಲ, ಅದು ಪಕ್ಷದವ್ರಿಗೂ ಗೊತ್ತಿರುತ್ತೆ. ಭಾರತೀಯ ಜನತಾ ಪಕ್ಷ ಅವ್ರ ಕೈಯಲ್ಲಿ ಇಡೀ ದೇಶದ ಒಂದು ಶಕ್ತಿ ಇದೆ. CBI ಇದೆ, IB ಇದೆ, ಎಲ್ಲವೂ ಇದೆ. ಅವ್ರ ಹತ್ರ ವಿಜಿಲೆನ್ಸ್ ಇದೆ. ಆದ್ರೆ ಯಾರು ಕಳ್ತನ ಮಾಡಿದ್ದಾನೆ, ಯಾರು ವೋಟ್ ಕ್ರಾಸ್ ಮಾಡಿದ್ದಾನೆ ಅದು ಪಾರ್ಟಿಗೆ ಗೊತ್ತಿದೆ. ಪಾರ್ಟಿ ಕರೆಕ್ಟ್ ಟೈಮಲ್ಲಿ ಅವನ್ನ ಕಿಕ್ಔಟ್ ಮಾಡುತ್ತೆ. ಪಾರ್ಟಿ ಯಾರನ್ನೂ ಇಲ್ಲಿ ಬಿಡಲ್ಲ. ಪಕ್ಷದ್ರೋಹಿಗಳನ್ನ, ತಾಯಿಗೆ ವಿಶ್ವಾಸ ದ್ರೋಹ ಮಾಡುವಂತವನ್ನ ಟಿಕೆಟ್ ಪಾರ್ಟಿಯಿಂದ ತಗೊಂಡು ಪಾರ್ಟಿಗೆ ಚೂರಿ ಹಾಕವನ್ನ ಎಲ್ಲಿದ್ರು ಬಿಡಲ್ಲ ಭಾರತೀಯ ಜನತಾ ಪಕ್ಷ. ನಮ್ಮ ಅಮಿತ್ ಶಾ ಅವರು, ಮೋದಿ ಅವರು, ಈಗಿರುವಂತ ರಾಷ್ಟ್ರೀಯ ಅಧ್ಯಕ್ಷರು ಇವರು ನಿತಿನ್ ನಬೀನ್ ಅವರು ಎಲ್ಲರೂ ಸೇರಿ ಯಾವನ್ ಕರ್ನಾಟಕದಲ್ಲಿ ಕ್ರಾಸ್ ಔಟ್ ಮಾಡಿದನೋ ಅವನಿಗೆ ತಕ್ಕ ಶಾಸ್ತ್ರಿಯನ್ನ ಖಂಡಿತ ಮಾಡ್ತಾರೆ. ಅವರು ನಂದಲ್ಲ ಅಂತ ಹೇಳಿದಾರಲ್ಲ ಸದಾನಂದ ಗೌಡರು. ನಂದಲ್ಲ ಅಂದ್ಮೇಲೆ ನಾನೇ ಕಾಮೆಂಟ್ಸ್ ಮಾಡೋದು ಸರಿ ಹೋಗುತ್ತೆ. ಇನ್ನೊಂದು 2 ತಿಂಗಳಲ್ಲಿ ಈ MLC ಚುನಾವಣೆನೆ ನಮಗೊಂದು ಟರ್ನಿಂಗ್ ಪಾಯಿಂಟ್ ಇದು. BJP ಅಂದ್ರೆ ಇಲ್ಲಿ ಕ್ರಾಸ್ ವೋಟಿಂಗ್ ಮಾಡೋದಂತಂದ್ರೆ ನಮಗೊಂದು ಟರ್ನಿಂಗ್ ಪಾಯಿಂಟ್ ಇದು ಪಾರ್ಟಿಗೆ. ಅದರಿಂದ ಪಾರ್ಟಿ ಸೆಂಟ್ರಲ್ ಪಾರ್ಲಿಮೆಂಟರಿ ಕಮಿಟಿ ವಿಲ್ ಟೇಕ್ ಎ ಸ್ಟ್ರಾಂಗ್ ಡಿಸಿಷನ್. ತುಂಬಾ ಒಂದು ಗಟ್ಟಿಯಾದ ನಿರ್ಧಾರವನ್ನು ತಗೊಳುತ್ತೆ, ಒಂದು ಘೋರವಾದ ನಿರ್ಧಾರವನ್ನು ತಗೊಳುತ್ತೆ. ಇಲ್ಲಿಂದ ಇನ್ನೊಂದು 1.5-3 ವರ್ಷ ಇನ್ನು ಚುನಾವಣೆ ಇದೆ. ಆ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ 2028ರಲ್ಲಿ ಏನು DK ಶಿವಕುಮಾರ್ ಅವರು ಕನಸು ಕಾಣ್ತಾ ಇದ್ದಾರೆ, ಮುಂದಿನ ಮುಖ್ಯಮಂತ್ರಿ ನಾನೇ,
2021ಕ್ಕೆ ರಾಹುಲ್ ಗಾಂಧಿ ಅಂತ ಪ್ರಧಾನಮಂತ್ರಿ ಅಂತ ಹೇಳಿ ಅಗಲಗನಸು ಕಾಣ್ತಾರೆ. ಅದು ಈಗಲೇ ನುಚ್ಚುನೂರಾಗಿದೆ. ಆ ಅಗಲಗನಸನ್ನ ಜನರ ಮೈಂಡ್ ಸೆಟ್ ಮಾಡುವಂತ ಅಗಲಗನಸಿಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ 2028ಕ್ಕೆ ಜೆಡಿಎಸ್ ಮತ್ತೆ ಬಿಜೆಪಿಯ ಮೈತ್ರಿಯೊಂದಿಗೆ 175 ಸ್ಥಾನವನ್ನ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಗೆಲ್ಲುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.